ದಿನಾಂಕ 11 ಫೆಬ್ರವರಿ 2018ರಂದು ತುಮಕೂರಿನಲ್ಲಿ ನಡೆದಂಥ ವಕೀಲರ ವಿವಾಹೋತ್ಸವ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸುರಕ್ಷತೆಯ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ಒಂದು ವಿಷಯ ಮಂಡನೆಯನ್ನು ಮಾಡಲಾಯಿತು. ಅನಂತಪ್ರಭು ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿಯ ಅತಿಥಿ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಅಪರಾಧಗಳಿಂದ ಹೇಗೆ ನಾವು ತಪ್ಪಿಸಿಕೊಳ್ಳುವುದು, ಆ ಸಂಬಂಧಪಟ್ಟಂತೆ ಯಾವ ರೀತಿಯ ತಂತ್ರಾಂಶಗಳನ್ನು ಬಳಸಿಕೊಳ್ಳಬೇಕೆಂಬುದರ ಬಗ್ಗೆ ಮಾರ್ಮಿಕವಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಿರುವುದನ್ನು ತಾವು ಸಹ ಇಲ್ಲಿ ಹಂಚಿಕೊಳ್ಳಬಹುದು. ಧನ್ಯವಾದಗಳು. Ma'am, I'm telling you honestly, never ever take a photograph in your life which you wouldn't want to see again. Life. Why am I telling you this is because even if you format that particular phone for 8 times, it is still going to be present. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ ಸಾಫ್ಟ್ವೇರ್ ಫಾರ್ ಇರೇಸರ್ ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ಫೋನ್ ಮಾರುವಾಗ ಇರೇಸ್ ಮಾಡಿ. ಯೂಸಿಂಗ್ ಇರೇಸರ್ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಫಾರ್ಮ್ಯಾಟೆಡ್ ಇನ್ ಸಚ್ ಎ ವೇ ದಟ್ ಯುವರ್ ಡೇಟಾ ರಿಮೇನ್ಸ್ ಅನ್ಟ್ರೇಸಬಲ್. ಇಲ್ವಾ ನೀವು ಒಂದ್ಸತಿ 2 ಸತಿ ಫಾರ್ಮ್ಯಾಟ್ ಮಾಡಿದ್ರೆ ಯೂಸ್ ಇಲ್ಲ. ನೆಕ್ಸ್ಟ್ ವೈಫೈ. ನಾವೆಲ್ಲರೂ ಏನ್ ಮಾಡ್ತೇವೆ, ವೆನೆವರ್ ವಿ ಆರ್ ಗೋಯಿಂಗ್ ಅಬ್ರಾಡ್ ಆರ್ ವೆನೆವರ್ ವಿ ಆರ್ ಗೋಯಿಂಗ್ ಔಟ್ಸೈಡ್, ವಿ ಗೋ ಅಂಡ್ ಸರ್ಚ್ ಫಾರ್ ವೇರ್ ಇಸ್ ದ ಫ್ರೀ ವೈಫೈ ನೆಟ್ವರ್ಕ್ ಅಂತೇಳಿ. 95% of the free Wi-Fi networks are given free so that they can get your username and password. Yes. Why? Because you should understand the data that you are sending through the Wi-Fi network first goes to that router. ಆ router access ಇದ್ರೆ ಆಯ್ತಲ್ವ ನನಗೆ. ನಾನು ಕೆಲವೊಮ್ಮೆ ನನ್ನ ಮನೆ ವೈಫೈ ಫ್ರೀ ಕೊಡುದು ಎಲ್ರಿಗೂ, ಆಕ್ಸೆಸ್ ಮಾಡಿ ಅಂತೆ. ಯಾಕೆ? ಮತ್ತೆ ನನಗೆ ಅವ್ರ ಯೂಸರ್ ನೇಮ್ ಪಾಸ್ವರ್ಡ್ ಸಿಗುತ್ತಲ್ಲ. ನೆಕ್ಸ್ಟ್ ಮೂರನೇದು ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ಗೂಗಲ್ ಸರ್ಚ್ ಅಲ್ಲಿ ಯಾವ್ದಾದ್ರೂ ಸರ್ಚ್ ಮಾಡಿದ್ದು ಲೈಫ್ ಲಾಂಗ್ ಇರುತ್ತೆ. ಸನ್ನಿ ಲಿಯೋನ್ ಫೋಟೋಸ್ ಅನ್ನೊಂದು ಹಾಕಿದ್ರಿಂದ ಎಣಿಸ್ಕೊಳ್ಳಿ ಸರ್, ಹಾಕ್ಬೇಡಿ. ಸನ್ನಿ ಲಿಯೋನ್ ಫೋಟೋ ಅಂತ ಹಾಕಿದ್ರು, ಯಾರ ಬಂದ್ರು ಅಂತ ಹೇಳಿ ಡಿಲೀಟ್ ಮಾಡಿದ್ರು ಅಲ್ಲಿ, ಅವ್ರ ಹಿಸ್ಟ್ರಿ ಡಿಲೀಟ್ ಮಾಡಿದ್ರು. ವಾಟ್ ಎವರ್ ಯು ಡೂ ಆ ಕಂಪ್ಯೂಟರ್ ಅಂತ ಇಟ್ಟು ಬೆಂಕಿಯಲ್ಲಿ ಹಾಕಿದ್ರು ಕೂಡ one copy of that is saved in the Google server forever. ಎಲ್ರಿಗೆ ಟೆನ್ಷನ್ ಆಗಿ ಸ್ಟಾರ್ಟ್ ಆಯ್ತು, ಕತೆ ಕ್ಲೋಸ್ ಅಲ್ವಾ. ನಂಬರ್ 4 ನೆಕ್ಸ್ಟ್ ಈ GPS. ವಾಟ್ ಇಸ್ ದಿಸ್ GPS? 29 satellites are circling around the world so that at any point of time, wherever you are in this particular world, you will get access to 4 satellites. ಈಗ ನಾವು ಯಾವ್ದಾದ್ರು ಡೈರೆಕ್ಷನ್, ಈಗ ಇಲ್ಲಿ ಬರ್ಲಿಕ್ಕೆ SIT ಗೆ ನಾನು GPS ಮ್ಯಾಪ್ ನೋಡೇ ಬಂದಿದ್ದೆ, ನನಗೇನು ಗೊತ್ತಿಲ್ಲ SIT ಎಲ್ಲಿದೆ ಅಂತ. ಐ ಹರ್ಡ್ ಆಫ್ ದಿಸ್ ಕಾಲ್, ವೆರಿ ಗುಡ್ ಕಾಲಿಂಗ್, yes, ಬಟ್ ಐ ಡೋಂಟ್ ನೋ ವೆರ್ ಇಟ್ ಇಸ್. ಸೊ ಐ ಹ್ಯಾವ್ ಆಕ್ಸೆಸ್ GPS. ಈ GPS ಏನಿದೆ ಅಲ್ವಾ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಈ ಸಿಸ್ಟಮ್ ಇಟ್ ಕನೆಕ್ಟ್ಸ್ ಮೀ ಟು ನೆಕ್ಸ್ಟ್ 4 satellites at one point of time and it tells me where I am. Artha aita? Okay. And we are all using this particular map called as Google Map. Okay, very good. Next. So don't commit any sin. God is watching ಅಂತ ಹೇಳಿ ನಮ್ಗೆ LKG ಎಲ್ಲ ಹೇಳ್ತಾ ಇದ್ರು, ಈಗ ಸಹ ಹೇಳ್ತಾರೆ ಮನೆಯಲ್ಲಿ ಅಲ್ವಾ, ದೇವರು ನೋಡ್ತಾ ಇದ್ದಾರೆ. I would like to change that particular sentence by don't commit any sin, Google is watching it. Next. Why? Because this concept is called as surveillance capitalism. I fail to understand why nobody of you have thought, why is Google free? ನೀವೆಲ್ಲರೂ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ದೀರಲ್ವಾ, ವಾಟ್ಸ್ಆಪ್ ಯಾಕೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ? ಎಲ್ಲಿ ನಿಮ್ಗೆ ಎಲ್ಲಿ ಚಾರ್ಜ್ ಆಗುತ್ತೆ? ನಿಮ್ಮ ಡೇಟಾ ಚಾರ್ಜ್ ಆಗುತ್ತೆ ಅಷ್ಟೇ. ಇಂಟರ್ನೆಟ್ ಫ್ರೀ ಇದ್ರೆ ವಾಟ್ಸ್ಆಪ್ ಅವರಿಗೆ ಹಣ ಎಲ್ಲಿ ಸಿಗುತ್ತೆ? ನೀವು ಜಿಯೋ ಅವರಿಗೆ ಕೊಡೋದಲ್ಲ ಸರ್, ಇಮೇಜ್ ವಿಡಿಯೋ ಎಲ್ಲ ಅಲ್ವಾ. ವೈ ಇಸ್ ಫೇಸ್ಬುಕ್ ಫ್ರೀ? ಬಿಕಾಸ್ ದ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಸರ್ವಿಲೆನ್ಸ್ ಕ್ಯಾಪಿಟಲಿಸಮ್ ಅಂತ. ಸರ್ವಿಲೆನ್ಸ್ ಕ್ಯಾಪಿಟಲಿಸಮ್ ಅಂದ್ರೆ ಒನ್ಸ್ ಯು ಯೂಸ್ ಎನಿ ಆಫ್ ದೀಸ್ ಪರ್ಟಿಕ್ಯುಲರ್
apps or services, everything that you do is taxable. monitored. Not just stored, is monitored. Next. ಇದನ್ನು ನೋಡಿ. Last night, in exclusive investigation, we showed you 2 patents that Google has filed for. They show the company's willingness to stick a camera in your bedroom and spy on you and your children, and then, of course, use that information to sell you things. That's how surveillance capitalism works. But currently, Google doesn't have a camera in every bedroom or every home. It does have a phone in millions of people's pockets, though. And the question is, how much information is Google getting from those phones? We put a couple of our smartest producers on this, and then we sent Fox News headlines anchor Brett Larson out to investigate. Watch. We know that Google is tracking us. We agree to it when we set up our phones. So we wanted to figure out what exactly Google is learning about us throughout the day. So here's what we're going to do. We have 2 identical phones. The only difference between these 2 phones is this one is in airplane mode. Both of the phones lack a SIM card, and they haven't been set up to access any Wi-Fi networks. ಇದು ನಿನ್ನೆದು ನ್ಯೂಸ್, ಓಕೆ? ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಇಸ್ ಏಜ್ ಓಲ್ಡ್. ಯೆಸ್ಟರ್ಡೇ ದಿಸ್ ವಾಸ್ ಡಿಸ್ಕವರ್ಡ್. ಏನಂದ್ರೆ ಅವನ ಹತ್ರ 2 ಫೋನ್ಸ್ಗಳಿವೆ. ಒಂದು ಏರ್ಪ್ಲೇನ್ ಮೋಡಲ್ ಇದೆ, ದಟ್ ಮೀನ್ಸ್ ವಿದೌಟ್ ಎನಿ ಇಂಟರ್ನೆಟ್ ಆಕ್ಸೆಸ್, ವೈಫೈ ಆಕ್ಸೆಸ್ ಇಲ್ಲ, ಇಂಟರ್ನೆಟ್ ಆಕ್ಸೆಸ್ ಇಲ್ಲ. ಇನ್ನೊಂದು ಫೋನ್ ಒಂದು ಇಟ್ ಈಸ್ ಹ್ಯಾವಿಂಗ್ all the internet access, okay? So for all intents and purposes, these phones have no connection to a data network. We're going to keep them with us throughout the day. And while I travel around DC, we're going to figure out just what Google is finding out about me. Our first stop, Sim's Convenience Store, just outside our Fox Bureau, for a quick coffee. From there, we took a walk to the Capitol and took a quick walk around the Senate office buildings, and then decided to hop in a car and head around town. Hello. We're going to the Children's Hospital, please. To run our test, we had to do more than walk the block, so we took a tour around our nation's capital. First, due north to the Children's National Medical Center Hospital, then west to St. Albans School and the National Cathedral. Our tour around town was a 14-mile journey that lasted more than an hour. The entire time, the phones had no access to the internet. Oh my goodness. No. ನೋಡ್ಕೊಳ್ಳಿ, ಒಂದು ಫೋನ್ aeroplane mode, another phone on, but data is off. But in both the cases, Google got every location where you had gone. Aeroplane mode ಅಲ್ಲಿ ಇದ್ರು ಕೂಡ. ಇನ್ನೊಂದರಲ್ಲಿ ಎಲ್ಲರೂ ಕೇಳ್ತಾರೆ, ಎಲ್ಲರೂ ನನಗೆ ಹೇಳೋದು ಏನಂದ್ರೆ, ನಾನು ನನ್ನ ಮೊಬೈಲ್ GPS ಆಫ್ ಮಾಡಿದ್ದೇನೆ ಅಂತ ಹೇಳಿ. Google does not require your GPS. ಗೂಗಲ್ಗೆ ನಿಮ್ಮ GPS ಬೇಡ ನಿಮಗೆ ಟ್ರ್ಯಾಕ್ ಮಾಡ್ಲಿಕ್ಕೆ. ಎವ್ರಿಥಿಂಗ್ ಇಸ್ ಟ್ರ್ಯಾಕ್. ಈಗ ನೀವು ಎಣಿಸಬಹುದು, ನಂದು ಮೊಬೈಲ್ ಟ್ರ್ಯಾಕ್ ಆಗಿಲ್ಲ, ಅದು US ವಿಡಿಯೋ ತೋರಿಸಿದ್ದು, ನನ್ ಟ್ರ್ಯಾಕ್ ಆಗಿಲ್ಲ. ನಾನು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ 6 ವರ್ಷದಿಂದ ಸೈಬರ್ ಕ್ರೈಮ್ ಟ್ರೈನಿಂಗ್ ಮಾಡ್ತಾ ಇರ್ತೇನೆ. ಒಂದ್ಸತಿ ಟ್ರೈನಿಂಗ್ ಮಾಡ್ತಾ ಇರುವಾಗ ಇದೇ ರೀತಿ ಹೇಳಿದೆ ಎಲ್ರಿಗೂ, ಯಾರಾದ್ರೂ ನನಗೆ ನಿಮ್ಮ ಮೊಬೈಲ್ ಕೊಡ್ಬೋದಾ ಅಂತ ಕೇಳಿದೆ. ಒಬ್ರು ಕೊಟ್ರು, ಯಾರು ಏನು ಬೇಡ, ಓಕೆ ಮೊಬೈಲ್ ಕೊಟ್ಟರು. ಆ ಮೊಬೈಲ್ ತೆಗ್ದೆ. ಆ ಮೊಬೈಲ್ ತೆಗ್ದರೆ ಹೇಳಿದೆ, ಸರ್ ಕೆನ್ ಐ ಪುಟ್ ಎನಿ ಡೇಟ್ ಅಂತ. ಎಸ್ ಅಂತ ಆ ಡೇಟ್ ಹಾಕುವಾಗ ದಟ್ ಪರ್ಸನ್ ಆ ದಿನ ಆಫೀಸಿಗೆ ಹೋಗದು, ಎಲ್ಲಿ ಹೋಗಿದಾರಂತ A to Z ಡೀಟೇಲ್ಸ್ ನನಗೆ ಸಿಕ್ಕಿದೆ. ಅದೇ ಅವನ ಹೆಂಡತಿಗೆ ಸಿಕ್ಕಿದೆ. ಲೈಫ್ ಗಾನ್, ವೈಫ್ ಗಾನ್, ಲೈಫ್ ಗಾನ್ ಅಲ್ವಾ? ಎಕ್ಸಾಕ್ಟ್ಲಿ. ನೆಗಬೇಡಿಯಪ್ಪ. Why are you smiling? Take your phones out and next. Take your phones out and go back. Next. ನೀವು ಏನ್ ಮಾಡಿ ಅಂದ್ರೆ, just go to this website called as maps, MAPS. ಈಗ ಬೇಡ, just note ಮಾಡಿ, maps.google.com, maps, MAPS google.com/location history. maps.google.com/location history ಹೋಗಿ ನಿಮ್ಮ ಇಡೀ ಜಾತಕವನ್ನು ನೋಡಿ. ನೀವು ಇಷ್ಟರವರೆಗೆ ಮೇಡಮ್ ಭಯಂಕರ ಇಂಟ್ರೆಸ್ಟ್ anyway, Chrome, Mozilla, everywhere, maps.google.com/
ಲೊಕೇಶನ್ ಅವರು ಬರೆಯೋದಾಗಿ ಮಾಡ್ತಾ ಇದ್ದಾರೆ ಸ್ಲೋಲಿ. maps.google.com/location history and check your history. And good news for all of you, there is an option to delete it. And also there is an option to stop it forever. Yes, ಮಾಡಿಬಿಡಿ. ಇಲ್ಲಾಂದ್ರೆ ಯಾರಿಗಾದ್ರೂ ನಿಮ್ಮ ಫೋನ್ ಬೈ ಮಿಸ್ಟೇಕ್ ಸಿಕ್ಕಿದ್ರೆ, which one? Wrong link. maps.google.com/location history. Next one. ಇನ್ನೊಂದು ವಿಷಯ ಹೇಳ್ತೇನೆ ನಾನು. ನಾವೆಲ್ಲರೂ ಏನ್ ಮಾಡ್ತೇವೆ ಅಂದ್ರೆ, ಈಗ ನಾವೆಲ್ಲರೂ ಅಡ್ವೊಕೇಟ್ಸ್, ವಿ ಆರ್ ಆಲ್ ಮೀಟಿಂಗ್ ಡಿಫರೆಂಟ್ ಕ್ಲೈಂಟ್ಸ್. ನಾವು ಕ್ಲೈಂಟ್ಸ್ ಮೀಟ್ ಮಾಡುವಾಗ, I don't think so there is anybody in this world who switches off his or her phone and talks to the client. ಇದರ ಯಾರದು ಆ ತರ ಬುದ್ಧಿಜೀವಿ? No. Yes, exactly. Not only advocates, everybody. When we talk, our phones will be on. But we fail to understand that we have downloaded so many apps in our phone. And for any of the apps to work, we have already given them the permission to use camera, permission to use mic, which means when I am talking right now, all your phones are recording what I am talking. Yes. ನೀವು ಯಾವ್ದಾದ್ರು ಸೀಕ್ರೆಟ್ ಮಾತಾಡಿದ್ರೆ ಕೂಡ ಅದರದ್ದು ಒಂದು ಕಾಪಿ ರೆಕಾರ್ಡ್ ಆಗ್ತಾ ಇದೆ. Did you know that? ಯಾಕೆ ಬಂದ್ರಿ ಸರ್ ನೀವು ಇವತ್ತಿಗೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ಲಿ. ಈಗ ನೀವು ಕೇಳ್ಬೋದು, ಯಾಕಪ್ಪ ಹೀಗೆ ಆಗ್ತಾ ಇದೆ? ಯಾಕಂದ್ರೆ ನೀವು ಯು ಹ್ಯಾವ್ ಟು ಆಸ್ಕ್ ಯುವರ್ಸೆಲ್ಫ್ ಬಿಕಾಸ್ ಯು ಹ್ಯಾವ್ ಗಿವನ್ ದ ಪರ್ಮಿಷನ್. ನೋ, ನೀವು ಆಪ್ ಇನ್ಸ್ಟಾಲ್ ಮಾಡುವಾಗ ಏನು ಓದದೆ ಓಕೆ 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 ಅಂತ ಓದಿದ್ದೀರಲ್ಲ, access to data. given access to everything. Access to data. Exactly. ಈಗ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದರ ಮೇಲೆ. Yes, ನಾವು ಮಾಡಿದ ಮಿಸ್ಟೇಕ್ ನಾವು. ಮೇಡಮ್ ಅದರಲ್ಲೇ ಇದ್ದಾರೆ. ಮೇಡಮ್ we go so many more things. This is just a okay. Next ಅಪ್ಪ. So especially this app which all of us are using called WhatsApp. ಈ WhatsApp ಅಲ್ಲಿ ನಾವು permission all of us have given. So which means when we don't know, our phone if it is next to us, what we are talking is getting recorded. ನಿಮ್ಮ opponent lawyer ಎಲ್ಲಿಯಾದ್ರೂ ಸಿಕ್ಕಿದ್ರೆ ಸರ್, ನೀವು ಯಾವ ಕೇಸ್ ವಿನ್ ಆಗ್ಬೋದು ಲೈಫ್ ಅಲ್ಲಿ ಹೇಳಿ? ಅದಕ್ಕೆ ಏನ್ ಮಾಡ್ಬೇಕು? ಏನಾದ್ರೂ ಇಂಪಾರ್ಟೆಂಟ್ ವಿಚಾರಗಳನ್ನು ಮಾತಾಡ್ತಾ ಇರುವಾಗ ನಿಮ್ಮ ಮೊಬೈಲ್ ಫೋನ್ ಅನ್ನು ಫಸ್ಟ್ಗೆ ಆಫ್ಲೈನ್ ಹಾಕ್ಬೇಡಿ, ಏರ್ಪ್ಲೇನ್ ಮೋಡಿಗೆ. ವೇಸ್ಟ್ ಅದು. ಇಟ್ಸ್ ಓನ್ಲಿ ಫಾರ್ ದ ನೇಮ್ ಸೇಕ್. ಈ ಏರ್ಪ್ಲೇನ್ ಮೋಡ್ ಎಲ್ಲ ಸ್ವಿಚ್ ಇಟ್ ಆಫ್. ನೆಕ್ಸ್ಟ್ ಇನ್ನೊಂದು ನೋಡಿದ್ದು, any more the crime that if somebody wants to commit, ಈಗ if I wanted to go and sir with your permission, if I had to kill this sir, okay, ನಾನು ಏನ್ ಮಾಡ್ಬೇಕಿತ್ತು? ನಾನು ಫೋಟೋ ನೋಡಿ ಯಾರಾದ್ರೂ ಕಾಂಟ್ರಾಕ್ಟ್ ಕಿಲ್ಲರ್ಗೆ ಹಣ ಕೊಟ್ಟು ಅವ ಹುಡುಕಿ ಬಂದು ನಿಮಗೆ ಚಾಕು ಹಾಕ್ಬೇಕಿತ್ತು ಅಲ್ವಾ ಸರ್? ಈಗ ಏನು ಬೇಡ ಸರ್, ನನ್ಗೆ ನಿಮ್ಮ ಮೊಬೈಲ್ ನಂಬರ್ ಇದ್ರೆ, if I am a hacker, I can get the exact location where you are. Right now you are in the Birla Auditorium of Siddhaganga Institute of Technology. ನನಗೆ ಅದು ಸಿಕ್ಕಿದ್ರೆ ಸರ್, ನೆಕ್ಸ್ಟ್ ಹೋಗ್ಯಪ್ಪ ಆ ವಿಡಿಯೋ ಪ್ಲೇ ಮಾಡಿ. ಮಿಡಲ್, ಪ್ರೆಸ್ ಮಿಡಲ್. ಎಸ್, ನನ್ನ ಹತ್ರ ಈ ಡ್ರೋನ್ ಇದ್ರೆ. This is the video that caught federal investigators. I can show you. Police say 18-year-old Austin Howitt of Clinton, Connecticut is the mastermind behind this homemade gun-mounted drone. The video posted to YouTube gained more than 1.7 million views. ನೋಡಿದ್ರ? ಆ ಡ್ರೋನಿಗೆ ನಾನು ಎರಡೇ ವಿಚಾರ ಮಾಡ್ಬೇಕು ಸರ್. ನಂಬರ್ 1, I have to give it a gun. Number 2, I have to download one software which is called as face recognition algorithm ಅಂತ. Face recognition algorithm, I tell you honestly, ನಾನು ಲಾಸ್ಟ್ ಇಯರ್ ನಾನು ಒಂದು ಸೋಲ್ದಲ್ಲಿ ಸೆಷನ್ ತೆಗೆದಿದ್ದೆ. ಅದ್ರಲ್ಲಿ ತುಂಬಾ ಜನರು ಬಂದಿದ್ರು. I remember 90% of them I remember. But 10% ನನಗೆ, because I'm human, ಅಲ್ವಾ? It's not possible to remember all the names. But for my drone, 100% accuracy ಇದೆ ಸರ್. Once I give your face to my drone, it will access you even if you shave your mustache. Yeah, ಅಂತ accuracy ಇದೆ.
And that was my postdoctoral topic. ನನ್ನ PhD ಮುಗಿಸಿದ ನಂತರ I did my postdoctoral in USA and the topic was image recognition. ಕುಂಭಕ ಮೇಳದಲ್ಲಿ 10,000 20,000 ಜನರಿದ್ರು ಕೂಡ ಒಂದು ಏರಿಯಾದಲ್ಲಿ my drone can identify who. ಆ ಡ್ರೋನಿಗೆ ನಾನು ಒಂದು ಗನ್ ಕೊಟ್ರೆ ಸರ್, wherever you are, that drone will come inside. And look at this. ಇದೇನು? This is called a 3D printer. ನಾವು ನಮ್ಮ ಮನೆಯಲ್ಲಿ ಪೇಪರ್ ಪ್ರಿಂಟರ್ ಹಾಕ್ತೇವಲ್ಲ, ಅದೇ ರೀತಿ 3D ಪ್ರಿಂಟರ್ ಅಂತ ಬರುತ್ತೆ. ಮಾರ್ಕೆಟ್ ಬಂದು ಆಲ್ರೆಡಿ 5-6 ವರ್ಷ ಆಗಿದೆ. ಇದು ಈಗ 19,000 ರೂಪಾಯಿಗೆ ಸಿಗ್ತದೆ, 20,000 ರೂಪಾಯಿಗೆ ಸಿಗುತ್ತೆ ಈ 3D ಪ್ರಿಂಟರ್. ಈ 3D ಪ್ರಿಂಟರ್ ಅಲ್ಲಿ I can manufacture my own gun. Yes. I can manufacture my own gun. I don't have to go and search in North India ಒಂದು gun ಎಲ್ಲಿ ಸಿಗುತ್ತೆ ಅಂತ. I can manufacture. I need a bullet ಅಷ್ಟೇ. If I get a bullet, gun is manufactured by myself. 20,000 rupees. Next. See this. Want to make an untraceable handgun? Cody Wilson can help ಅಂತ YouTube ಅಲ್ಲಿ ಬೇಕಾದಷ್ಟು ವಿಡಿಯೋಸ್ ಗಳಿವೆ ಅಲ್ವಾ? So how dangerous life is. ಜಿಗುಪ್ಸೆ ಬಂದಾಯ್ತು ಸಾಹೇಬ್ರಿಗೆ. Okay, next. Look at this. Whoever tells me the answer what it is will get a small prize from me. What is this? Can anybody tell me? What is this? Walkie-talkie. Need ಹೇಳಿ answer. Walkie-talkie, okay. Satellite phone, okay. Stand up and answer though. Gun. No, okay, good. Anyone? Search on Google. Trigger, okay. Search on Google. Of course. Use image processing. Google ಅಲ್ಲಿ reverse image processing ಅಂತಿದೆ. Yeah, use that. You can click a photo and search what it is. Super. Give clap for sir. Fantastic. Brilliant. Okay, anyone? Mobile jammer. Fantastic. Nobody answers, you will get the prize. Huh? Camera. Hidden camera. Okay. Now I will tell the answer. I think sir, ಮುಂದೆ ಬನ್ನಿ ಸರ್. ಮೊಬೈಲ್ ಜಾಮರ್ ಹೇಳಿದವರು ಮುಂದೆ ಬನ್ನಿ ಬೇಗ ಓಡಿ ಬನ್ನಿ ಸರ್. ಎಸ್, ಏನಿಲ್ಲ, ಒಂದು ಸಣ್ಣ ಬುಕ್ ಕೊಡ್ತಾ ಇದ್ದಾರೆ, ನಿಮ್ಗೆಲ್ರಿಗೂ ಕೊಡ್ತೇನೆ ಬುಕ್, ಬಟ್ ಇಲ್ಲಿ ನಾನು ಕೊಡುದಲ್ಲ, ಸ್ವಲ್ಪ ಸ್ಟೈಲ್ ಅಷ್ಟೇ. ಕೊಡು, ಅದ್ರ ಪ್ರೈಸ್ ವಿನ್ ಆಗುದಿಲ್ಲ ಅಂತ ಗ್ಯಾರಂಟಿ ಅಲ್ಲ. ಎಸ್, ಕಂಗ್ರಾಚುಲೇಷನ್ಸ್, ಸೂಪರ್. ಓಕೆ, ದಿಸ್ ಇಸ್ ಕಾಲ್ಡ್ GPS jammer. ವಾಟ್ ಇಸ್ ಇಟ್ ಕಾಲ್ಡ್? GPS jammer. ಈ ಜಾಮರ್ ನಾನು ಪ್ಲೇನ್ ಒಳಗಡೆ, if I take that to my plane, 100 or 1,000% my plane will crash. Please understand. If I take this inside the plane, 1,000% my plane will crash. Why? Plane navigates through GPS, and I have that GPS jammer there. Plane is gone. Terrorists are using this. 2-3 planes ಹೋಯ್ತಲ್ಲ. Now you know. It's called GPS jammer. Next. And one more thing, what I want to tell you is, Indian Army is still relying upon navigation ಯಾವುದು? GPS. And GPS is owned by United States of America. So wherever your vehicles go, US knows it. Pakistan is a friend of US, so Pakistan knows it. That is one of the reasons why our soldiers lost their lives in Kargil. Sir, our Twin Towers and avare ಹೊಡೆದಿದ್ದಾರೆ. See, what I'm telling you here is, if we are relying upon foreign technology, do not expect our army to win the battles. Therefore, our country in the year 2013 came out with Navik, that is India's GPS system, which next covers, there are 7 satellites that can cover around 1,500 kilometers across the borders of our country. Please understand. But I don't know why more budget is not allotted to this. It is still not working. Out of the 7 satellites,
one satellite is dysfunctional, which was supposed to, ಈ 2018 ಇಂದ ಅದು ಸ್ಟಾರ್ಟ್ ಆಗಬೇಕಿತ್ತು, but because of the dysfunctional satellite, our NAVIC is not yet working. That means we are still relying upon Make in USA. Take this forward. If you can somewhere present it, please talk about this. NAVIC should be the first thing that India should have. Our own GPS system. Next one. Madam, a link correct agakide nimgoskara. maps.google.com. Oh, photo ತೆಗಿದ್ದಾರೆ. ನಂದು ಫೋಟೋ ಸಹ ಯಾರು ತೆಗಿಲಿಲ್ಲ. ಇವತ್ತು ಇದರ ಫೋಟೋ ಎಲ್ಲಿಗೆ ಬೇಕು? Okay, no problem. maps.google.com/location history. Disable history for peace of mind and happy family life. ಅರ್ಥ ಆದವರು ನೆಗಾಡಿದ್ರು. ಜೋರ್ ನೆಗಾಡ್ತಾ ಇದ್ದಾರೆ. ಅದು ಸಹ ಬುಕ್ಕಿಗೆ ಬುಕ್ ಇಟ್ಟು. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಇಲ್ಲ. ನೆಕ್ಸ್ಟ್. ಓಕೆ, ನೌ ದಿಸ್ I want to explain to you the concept of encryption. ಈಗ ನೀವೆಲ್ಲರೂ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ದೀರಿ. ಆ ವಾಟ್ಸ್ಆಪ್ ಅಲ್ಲಿ ನೀವು ನೋಡಿರಬಹುದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಹ್ಯಾಸ್ ಬಿನ್ ಎನೇಬಲ್ಡ್ ಅಂತ ಬರುತ್ತೆ. ನೀವು ಯಾವ್ದಾದ್ರು ಮೆಸೇಜ್ ಕಳಿಸುವಾಗ ಮೊದಲು ಏನಾಗ್ತಾ ಇತ್ತಂದ್ರೆ, ನೀವು ಯಾವ ಮೆಸೇಜ್ ಕಳಿಸ್ತೀರಿ A to B, C ಯಾರಾದ್ರೂ ಇದ್ರೆ that C could intercept the message between A to B. ಅದಕ್ಕೆ ಈ ಪ್ರಾಬ್ಲಮ್ ಈಗಲ್ಲ, ಜೂಲಿಯಸ್ ಸೀಸರ್ ಇದ್ದ ಟೈಮ್ ಅಲ್ಲಿ ಇತ್ತು. ಮೆಸೇಜ್ ಒಂದು ಕಿಂಗ್ಡಮ್ ಇಂದ ಇನ್ನೊಂದು ಕಿಂಗ್ಡಮ್ ಕಳಿಸಬೇಕಾದ್ರೆ ಆ ಪೋಸ್ಟ್ ಮ್ಯಾನ್ ಇದ್ದಾನಲ್ಲ, ಅವ ಆ ಮೆಸೇಜ್ ಅನ್ನು ಓದ್ತಾ ಇದ್ದ. ಅದಕ್ಕೆ ಜೂಲಿಯಸ್ ಸೀಸರ್ ಏನ್ ಮಾಡಿದ್ರು ಅಂದ್ರೆ ಸೀಸರ್ ಸೈಫರ್ ಅಂತ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ಏನು, ಎ ಬರೆಯುವ ಬದಲಿಗೆ +2 ಹಾಕು. ಸೊ ಎ ಬರೆಯುವ ಬದಲಿಗೆ ಸಿ, A + 2 is C. M ಬರೆಯುವ ಬದಲಿಗೆ P ಅಂತ ಬರೆಯುವುದು. ಹಾಗೆ ಗೊತ್ತಾಯ್ತಾ? +2. So that when you get the message, what you have to do? -2 ಮಾಡಿದ್ರೆ you get the exact message back. But ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ, ಆ +2 or -2 ಅಂತ ನಿಮ್ಗೆ ಗೊತ್ತಾಗುತ್ತೆ. I have to send somebody with that, ಅಲ್ವಾ? Whenever you get the message, subtract 2 or add 2, ಅದೇನಂತ ನಾನು ಕಳಿಸಬೇಕು. ಅದಕ್ಕೋಸ್ಕರ ಇವರು ಹೊಸತ್ತೊಂದು ಮೆಥಡಾಲಜಿ ಸ್ಟಾರ್ಟ್ ಮಾಡಿದ್ರು. Why I am telling you this is because all your cases are going to be dependent on this particular technology. ಇದೇನಂದ್ರೆ, it's called public key and private key ಅಂತ. ಈಗ ಫಾರ್ ಎಕ್ಸಾಂಪಲ್, ನನ್ನ ವಾಟ್ಸ್ಆಪ್ ನಂಬರ್ ನಿಮ್ಮ ಹತ್ರ ಇದ್ರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, whenever I am having a WhatsApp, I am going to have 2 keys with me. What are the 2 keys I am having? One is public key, Anand's public key. Another is Anand's private key. Anand's public key will be with all of you. If you are having my number, all of you will be having my public key. But Anand's private key is only with Anand. Did you understand? Why am I telling you this is because, for example, the money key, if I am having my house key, I am using the same key for locking and the same key for unlocking. Idhar problem eno? If I have to give that key to somebody else, he can lock it or he can even unlock it. Lock ಮಾಡಿ ಅಂತ ನಿಮಗೆ ನಾನು ಕೊಟ್ರೆ, ನೀವು ಅದನ್ನು ಅನ್ಲಾಕ್ ಮಾಡಿ ಮನೆ ಒಳಗೆ ಹೋದ್ರೆ possibility is there. Therefore, a new key has come where public key can be used only for locking and private key is used for unlocking. Simple concept. Public key is used for locking, private key is used for unlocking. ಇದರಲ್ಲಿ ಏನಾಗುತ್ತಂದ್ರೆ, ಫಾರ್ ಎಕ್ಸಾಂಪಲ್, ಯು ವಾಂಟ್ ಟು ಸೆಂಡ್ ಅ ಮೆಸೇಜ್ ಟು ಮೀ. ನೀವು ಮೆಸೇಜ್ ಬರೀತೀರಿ, ಹಾಯ್ ಅನಂತ್, ಯು ಆರ್ ಸೋ ಹ್ಯಾಂಡ್ಸಮ್ ಅಂತ ಬರೀತೀರಿ ಅಂತ ಎಣಿಸ್ಕೊಳ್ಳಿ. ಥಿಂಕ್, ನೋಡಿದ್ರು ಇನ್ ಥಿಂಕಿಂಗ್. Oh, thank you. Hi Anand, you are so handsome ಅಂತ ಬರೀತೀರಿ. ಆ ಮೆಸೇಜ್ ಅನ್ನು how are you going to lock? Anand's public key. And you are going to send it. When you send it, let us assume that you will get the message. ನನ್ನ ಮೆಸೇಜ್ ನಿಮಗೆ ಬಂತು ಅಂತ ನೆನೆಸ್ಕೊಳ್ಳಿ. ಆಗ ನಿಮ್ಮ ಹತ್ರ ಏನಿದೆ? Which key you are having? Anand's public, private key only I have. Only public key she has. So if she has, what she can maximum do is only lock it. She can't unlock it. That can be unlocked only by, even WhatsApp can't unlock it because the private key of Anand is only with Anand, not with anybody else. Okay. Now, if I want to send a message to you, nimge nan message kalisbekadre, how should I lock it? What's your name? Raghavendra. I have to lock the message with Raghavendra's public key so that when he receives it, he will unlock it with his private key. Artha idalla? Next. ಈಗ
this concept was, it's very, very useful. See, just see this. Infosys ಅಲ್ಲಿ March 2017 ಅಲ್ಲಿ, there are 2 lakh employees. Net worth of Infosys is $10 billion. $10 billion. Infosys. Tataದಲ್ಲಿ 3,87,000 employees. Wipro ಅಲ್ಲಿ 1,66,000 employees. Accenture ಅಲ್ಲಿ 4,25,000 employees. IT engineers ಇದ್ದಾರೆ. Next. ಇತ್ತೀಚೆಗೆ ಈ ವಾಟ್ಸ್ಆಪ್ ಕಂಪನಿಯನ್ನು ಫೇಸ್ಬುಕ್ ಅವರು ಪರ್ಚೇಸ್ ಮಾಡಿದರು. ಫೇಸ್ಬುಕ್ ಪರ್ಚೇಸ್ ವಾಟ್ಸ್ಆಪ್ ಕಂಪನಿ ಫಾರ್ $20 billion. Why? For surveillance capitalism. ಈ ಸರ್ವಿಲೆನ್ಸ್ ಕ್ಯಾಪಿಟಲಿಸಮ್ ಆಗ ನಾನು ಹೇಳಿದ್ದು, ವಾಟ್ ಇಟ್ ಮೀನ್ಸ್ ಇಸ್ ನಿಮ್ದೆಲ್ಲ ಡೇಟಾವನ್ನು ಅವರು ಕಲೆಕ್ಟ್ ಮಾಡಿ ಅದನ್ನು ಅಡ್ವರ್ಟೈಸರ್ಸ್ಗೆ ಕೊಡ್ತಾರೆ. ಸಿ ಫಾರ್ ಎಕ್ಸಾಂಪಲ್ ನಂದು PU ಕಾಲೇಜ್ ಇದೆ ಮಂಗಳೂರಲ್ಲಿ, ವಿಕಾಸ್ PU ಕಾಲೇಜ್, ಒನ್ ಆಫ್ ದ ಬೆಸ್ಟ್ PU ಕಾಲೇಜ್. ಈಗ ಈ PU ಕಾಲೇಜ್ ಆಡ್ ನಾನು ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ರೆ ನೀವೆಲ್ಲರ ನ್ಯೂಸ್ ಪೇಪರ್ ಅನ್ನು ಓದ್ತೀರಲ್ವಾ? ನನಗೆ ಯೂಸ್ ಏನು? ಎಷ್ಟು ಜನರಿಗೆ ನಿಮ್ಮಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರೆ? ನನಗೆ ನೀವು ನನ್ನ ಪೇಪರ್ ಆಡ್ ಓದಿ ನನಗೆ ಮಾಡ್ಲಿಕ್ಕಿಲ್ಲ, ಆಸ್ ಲಾಂಗ್ ಎಸ್ ಯು ಡೋಂಟ್ ಹ್ಯಾವ್ ಅ ಸನ್ ಆರ್ ಡಾಟರ್ ಹೂ ಇಸ್ ಇನ್ 10th ಸ್ಟ್ಯಾಂಡರ್ಡ್, ಬಿಕಾಸ್ ಬೇರೆಯವರು ಓದಿ ನನಗೆ ಯೂಸ್ ಏನು? ಹೌದಲ್ಲ? ಸೊ ಐ ವಾಂಟ್ ಓನ್ಲಿ 10th ಸ್ಟ್ಯಾಂಡರ್ಡ್, ಅಂಡ್ ಆ 10th ಸ್ಟ್ಯಾಂಡರ್ಡ್ ಡೇಟಾ ಈ ವಾಟ್ಸ್ಆಪ್ ಅವ್ರ ಹತ್ರ ಇದೆ, ಫೇಸ್ಬುಕ್ ಹತ್ರ ಇದೆ, ಗೂಗಲ್ ಹತ್ರ ಇದೆ. ದೇ ನೋ ಎಕ್ಸಾಕ್ಟ್ಲಿ ವಾಟ್ ಯು ಆರ್. And when I want to put an advertisement on Google will tell, okay, your ad will cost so much and we are going to send it only for 10th standard parents. This is called as surveillance capitalism. That is why newspapers are getting outdated. ಏನ್ ಮಾಡುತ್ತೆ ನ್ಯೂಸ್ ಪೇಪರ್ ಅಲ್ಲಿ ಹಾಕಿ ಆ 2 ಲಕ್ಷದ ನ್ಯೂಸ್ ಪೇಪರ್ ಅಲ್ಲಿ ಹಾಕೋ ಬದಲಿಗೆ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಐ ಆಮ್ ಗೆಟಿಂಗ್ ಮೋರ್ ಎನ್ಕ್ವೈರೀಸ್. ಸೊ ಈ ಫೇಸ್ಬುಕ್, ವಾಟ್ಸ್ಆಪ್ ಕಂಪನಿ ವಾಸ್ ಬಾಟ್ ಫಾರ್ $20 billion. I told you Infosys was bought for $10 billion, and that particular company has got 2 lakh employees. How many employees are there in WhatsApp? Can anybody answer this? 5 lakhs? 60? 60? more than 1 crore. 1 crore 20 lakhs. ಇದೇನು ಏನಂತಾರ ಇವರು? ಈಗ 1 crore 50 lakhs ಅಂತ ಹೇಳ್ತಾರೆ. ಕಮ್ ಸರ್, ಹೂ ಸೈಡ್ ದಟ್ ಆನ್ಸರ್? ಕಮ್ ಪ್ಲೀಸ್ ಕಮ್ ಸರ್. ನೀವು ಸೈಡ್ ಇದ್ರಾ? ಬನ್ನಿ ಸರ್. ನೀವು ಎಷ್ಟು ಹೇಳಿದ್ರಿ? ಓ, ಇವತ್ತು ಜನರಲ್ ಆನ್ಸರ್, ನಮ್ಮ inclusive. Come. Congratulations. You are wrong, but still prize for you. Our on 60 and ಹೇಳಿದ್ರು. WhatsApp has got only 50 employees. Yes. 50, just 50 people. Sorry, tension agi. $20 billion company managed by 50 people. ನಾವಿಲ್ಲಿ 200 ಜನರಿದ್ದೇವೆ. ನಾವು ಏನ್ ಮಾಡ್ತಾ ಇದ್ದೇವೆ? ಊಟ ಮಾಡ್ತೇವೆ. What is this? Messenger? That is the logo of which company? You don't know? How can you not know? No. Wrong. Shut up and there. Shit. Oh my God. Sir. Geo Maruha. Messenger. Wrong. Nobody knows. Unfortunate. Terrorists are using this and you don't know. Shameful. Roadmap. BSNL. This app is called as Signal. You came in. And every terrorist in the world is using this app called Signal. Why? Because it has got military grade encryption. The public key, private key ಏನಿದೆಯಲ್ಲ ಅದರಲ್ಲಿ ಸ್ಟ್ರೆಂತ್ ಅಂತ ಇರುತ್ತೆ. 64 bit, 128 bit, 256 bit ಹಾಗೆ. So military grade encryption is there in Signal. Next. ಇದು ನೋಡಿದ್ದೀರಾ? Threema ಅಂತ. This is another messenger used by terrorists. Next.
Kick. This is another messenger used by terrorists. Next. Sure Spot. This is another messenger used by terrorists. Terrorists are not making the mistake of using this messenger called WhatsApp, because they know whatever you type, one copy goes to Google. because it is surveillance capitalism. ಈ ಶೂರ್ ಸ್ಪಾಟ್ ಇದು ಎಂತ ಬ್ಯೂಟಿ ಅಂದ್ರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸಚ್ ಅ ಬ್ಯೂಟಿಫುಲ್ ಆಪ್ ಇದು. ನಾನು ನಿಮ್ಗೆ ಆಗ ನೀವು ತೆಗೆದ ಫೋಟೋ ಇದೆ ಅಲ್ಲ ಸರ್, ಆಗ ತೆಗೆದ ಆ ಫೋಟೋ ನೀವು ನನಗೆ ಕಳಿಸಿದ್ರೆ ನಾನು ಅದನ್ನು ನೋಡ್ತೇನಲ್ಲ, ನಾನು ಅದನ್ನು ನೋಡಿ ನಾನು ಅದನ್ನು ಸೇವ್ ಮಾಡಿದ್ರು ಕೂಡ ನೀವು ನಿಮ್ಮ ಮೊಬೈಲ್ ಅಲ್ಲಿ ಅದನ್ನು ಡಿಲೀಟ್ ಮಾಡಿದ್ರೆ ಅದು ನನ್ನ ಮೊಬೈಲ್ ಅಲ್ಲಿ ಕೂಡ ಡಿಲೀಟ್ ಆಗುತ್ತೆ ಸರ್. ಎಸ್, that is the level of security which is given. ಇದು ಎಲ್ಲರೂ ಡೌನ್ಲೋಡ್ ಮಾಡ್ತಾರೆ ಶೂರ್ ಸ್ಪಾಟ್. ನೆಕ್ಸ್ಟ್, and one more app called as Wicker. Next one. Okay, ಈಗ the current threat, cyber threat ಏನಿದೆ ಅಂದ್ರೆ, it is called ransomware. ನೀವು ಕೇಳಿರ್ಬೋದು, ಇಂಡಿಯಾಕ್ಕೆ ಮೊನ್ನೆ ಅಟ್ಯಾಕ್ ಆಗಿತ್ತು ransomware ಅಂತ. ransomware ಅಂದ್ರೆ ಏನು ಗೊತ್ತಾ? ನಾನು ನಿಮ್ಗೆ I have told you that particular question. Public key, private key. Public key is used for Bharat Mata ki Jai. Public key is used for locking. Correct. See, ಹೇಗೆ ಆನ್ಸರ್ ಬಂತು ನೋಡಿ. Public key is used for locking. Private key is used for unlocking. ಈಗ ನಾನು ನಿಮ್ಮ ಕಂಪ್ಯೂಟರ್ ಅನ್ನು ಲಾಕ್ ಮಾಡಿದ್ರೆ ಸರ್ ಪಬ್ಲಿಕ್ ಕೀ ಅಲ್ಲಿ, ಆ ಪ್ರೈವೇಟ್ ಕೀ ನನ್ನ ಹತ್ರವೇ ಇದ್ರೆ ನೀವು ಏನ್ ಮಾಡ್ತೀರಿ ಸರ್? ಏನು ಮಾಡ್ಲಿಕ್ಕಾಗಲ್ಲ. You cannot access your computer. You cannot access your mobile phone. ಆಗ ನಾನು ನಿಮ್ಗೆ ಏನ್ ಹೇಳ್ತೇನೆ ಅಂದ್ರೆ, ಸರ್ ನಿಮ್ಗೆ ನಿಮ್ಮ ಫೈಲ್ಸ್ ಬೇಕಾದ್ರೆ ನನ್ಗೆ ಹಣ ಕೊಡಿ. ಆ ಹಣ ಕೊಟ್ಟದ ನಂತರ ನಾನು ನಿಮ್ಗೆ ಆ ಕೀ ಕೊಡ್ತೇನೆ, ವಿಚ್ ಇಸ್ ದ ಕೀ, ಪ್ರೈವೇಟ್ ಕೀ. ಆ ಪ್ರೈವೇಟ್ ಕೀ ಸಿಕ್ಕಿದ್ರೆ ನೀವು ಅದನ್ನು ಓಪನ್ ಮಾಡಿ ನೀವು ನಿಮ್ಮ ಫೈಲ್ಸ್ ಅನ್ನು ಆಕ್ಸೆಸ್ ಮಾಡಬಹುದು. ನೀವು ಎಲ್ಲಿಯಾದ್ರೂ ಹಣ ಕೊಡದಿದ್ರೆ ವಿದಿನ್ 5 days all your data will get deleted. This is called ransomware. Next. So ಈ ransomware ಅವರು ಸ್ವಲ್ಪ ತಲೆ ಖರ್ಚು ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನೀವು ಹಣ ನನಗೆ ನನ್ನ ಬ್ಯಾಂಕ್ ಅಕೌಂಟಿಗೆ ಹಾಕಿದ್ರೆ ನೀವು ಇಮಿಡಿಯೇಟ್ಲಿ, ಯು ಆರ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಸರ್, ಯು ಆರ್ ದ ಜನರಲ್ ಸೆಕ್ರೆಟರಿ, ಹೈಲಿ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್, ಯು ವಿಲ್ ನೋ ದ DGP and Home Minister, everybody will know. I know that you will go and complain to them and put me behind the bars. Why? Because if you have my bank account number, what can you do? You can track me. So I should take the money from you without getting caught. That is why I'm going to use something called Bitcoin. ಅರ್ಥ ಆಯ್ತಾ? ಕೇಳಿದ್ದೀರಿ Bitcoin ಕಾನ್ಸೆಪ್ಟ್ ಅನ್ನು. I'm going to use Bitcoin. What is Bitcoin? Bitcoin is virtual currency wherein whatever transactions that you are doing will not be traceable. Accountable it is. Traceable. You cannot trace it. Next one. Next. ಆ ಬಿಟ್ಕಾಯಿನ್ ಯಾಕೆ ಬಂತಂದ್ರೆ, ಈಗ ನಾವೆಲ್ಲರೂ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ 100 ರೂಪಾಯಿ ಕೊಡ್ಲಿಕ್ಕಿದ್ರೆ ಗಿವ್ ಯು 100 rupees. ಆ 100 rupees ನಿಮ್ಗೆ ನನ್ನ ಅಕೌಂಟ್ ಇಂದ ಡೆಬಿಟ್ ಆಗಬೇಕು, ನಿಮ್ಗೆ ಕ್ರೆಡಿಟ್ ಆಗಬೇಕು. ಅದು ಆಗಿದೆಯಾ ಇಲ್ವಾ ಅದನ್ನು ವೆರಿಫೈ ಮಾಡ್ಲಿಕ್ಕೆ there should be somebody, whether to check I have 100 rupees, whether to check you have an account, whether to check the money has gone or not. ಆ ಚೆಕ್ ಮಾಡಿದಕ್ಕೆ ಈ ಮಾಸ್ಟರ್ ಕಾರ್ಡ್, ವೀಸಾ, ಅಮೆರಿಕನ್ ಎಕ್ಸ್ಪ್ರೆಸ್ ಅವರು 1.5 ಇಂದ 2.5% ಕಮಿಷನ್ ತೆಗಿತಾರೆ. ಸೊ ಇಫ್ ಯು ಆರ್ ಅ ಶಾಪ್, ನಾನು ನಿಮ್ಗೆ 100 rupees ಸ್ವೈಪ್ ಮಾಡಿದ್ರೆ ನಿಮ್ಗೆ ಸಿಗುದು 98 or 99.5 ಎಷ್ಟು ಸಿಗುತ್ತೆ. ಯು ವಿಲ್ ನಾಟ್ ಗೆಟ್ ಫುಲ್ 100 rupees. ಬಟ್ ಅದೇ ನಾನು ನಿಮ್ಗೆ ಬಿಟ್ಕಾಯಿನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದ 100 rupees. ಅಂಡ್ ನಾನು ಲಾಸ್ಟ್ ಇಯರ್ ಹೇಳ್ತಾ ಇದ್ದೆ ಎಲ್ರಿಗೂ, ಸ್ವಲ್ಪ ಬ್ಲ್ಯಾಕ್ ಮನಿ ಇದ್ರೆ ಲೈಫಲ್ಲಿ ಬಿಟ್ಕಾಯಿನ್ ತೆಗೀರಿಯಪ್ಪ, ಅದನ್ನು ಏನೆಲ್ಲ ಮಾಡಿ ಖರ್ಚು ಮಾಡಬೇಡಿ ಅಂತ. ಲಾಸ್ಟ್ ಇಯರ್ ಬಿಟ್ಕಾಯಿನ್ಗೆ 2 ಲಕ್ಷ ರೂಪಾಯಿ ಇತ್ತು. ಮತ್ತೆ 3 months ಬ್ಯಾಕ್ ಹೇಳಿದೆ 4 ಲಕ್ಷ ರೂಪಾಯಿ ಆಯ್ತು 3 months ಬ್ಯಾಕ್. ಇವತ್ತು ನೋಡ್ತಾ ಇದ್ದೇನೆ 12-13 ಲಕ್ಷ ರೂಪಾಯಿ ಆಗಿದೆ. So if you had invested 4 lakh rupees 2 months back, today it would have become 14 lakh rupees, sir. Sir, ಏನ್ ಮಾಡಬೇಡಿ, ಡೋಂಟ್ ವರಿ, ನಾನು ಸರ್ ನಿಮ್ ಜೊತೆ ಇದ್ದೇನೆ, ಅಷ್ಟು ಜಿಗುಪ್ಸೆ ಬೇಡ. Yes, next.
wherever possible, when you are going to your banks, please ask for a RuPay card. Why? Because the money will go to India, it will not go to American companies like MasterCard, Visa, or American Express. Ask for RuPay card. Next. ಇನ್ನೊಂದು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಟಾರ್ ಅಂತ ಒಂದು ಬಂದಿದೆ. ಈ ಟಾರ್ ಏನಂದ್ರೆ ವಾಟ್ ಎವರ್ ಯು ಡೂ ಆನ್ ದ ಇಂಟರ್ನೆಟ್ ಇಟ್ ಕೆನಾಟ್ ಬಿ ಟ್ರೇಸ್ಡ್. ನಾನು ನಿಮಗೆ ಒಂದು ಥ್ರೆಟಿಂಗ್ ಇಮೇಲ್ ಕಳಿಸಿದ್ರೆ there is nobody in this world who can trace it. See, what internet we are seeing is only 4%. Deep web is 90%. And dark web is 6%, and the dark web alli guns, drugs, women, pornography and everything is available without any restrictions. And these websites will not have .com, .in, .co.in, .net, it will be having .onion. And the .onion websites, you cannot access it on your regular phone. It can be accessed only on your phone if you download a special browser called Tor. Tor. ನಿಮ್ಮ Play Store ಗೆ ಹೋಗಿ ಡೌನ್ಲೋಡ್ ಮಾಡಬಹುದು. Next. See, regular website ಹೇಗೆ ವರ್ಕ್ ಆಗುತ್ತೆ ಅಂದ್ರೆ if you are google.com, I am here, I connect it directly to you. Tor ಹೇಗೆ ವರ್ಕ್ ಆಗುತ್ತೆ ಅಂದ್ರೆ not directly, a connection ಎಲ್ಲೆಲ್ಲಿ ಹೋಗಿ ಬರುತ್ತೆ. And that's an encrypted connection, and that is why nobody can trace. Why am I telling you this is because ನೀವು ನಿಮ್ಮ WhatsApp ಅಲ್ಲಿ ಏನು ಮೆಸೇಜ್ ಕಳಿಸ್ತೀರಲ್ವಾ, that is encrypted. So if a client comes to you and if the client says I've got a threatening message on my WhatsApp and if that person has deleted that message, there is no way you can retrieve that particular message. WhatsApp calls are also encrypted, which means what you are talking, a third party cannot intercept unless and until you have put phone recording software in your mobile phone. Where you are recording, even if you have recorded it, there is no proof that you can tell that you can record it. But even after recording it, there is no way you can prove the genuinity. Yeah. Next one. So ಈ ಡ್ರೋನ್, ನಾನು ಡ್ರೋನ್ ಬಗ್ಗೆ ಹೇಳ್ತಾ ಇದ್ದೆ. ದಿಸ್ ಡ್ರೋನ್, ನೆಕ್ಸ್ಟ್ ಒನ್, ಈ ವಿಡಿಯೋ ನೋಡಿ. We have something much bigger. The kids probably have one of these, right? Not quite. No, liar. No. That scale is all AI. It's flying itself. Its process can react 100 times faster than a human. The stochastic motion is an anti-sniper feature. Just like any mobile device these days, it has cameras and sensors. And just like your phones and social media apps, it does facial recognition. Inside here is 3 grams of cheap explosive. This is how it works. Did you see that? That little bag is enough to penetrate the skull and destroy the contents. ನೋಡಿದ್ರೆ ಮಲಗಿದ್ರೆ ಜಾಗ್ರತೆ, ಅದನ್ನು ಕಳಿಸ್ತೇನೆ ನಾನು. ಅದಕ್ಕೆ ಇಷ್ಟೇ ಆಗುತ್ತೆ. ಚೆಕ್ ವೆದರ್ ಐಸ್ ಕ್ಲೋಸ್ಡ್. ಇಫ್ ಐಸ್ ಕ್ಲೋಸ್ಡ್, ಬ್ಯಾನ್. ಓಕೆ, ಸೊ ದಟ್ ಇಸ್ ಒನ್ ಆಫ್ ದಮ್. ನಂಬರ್ 2, ಈ ಫಿಶಿಂಗ್ ಬಗ್ಗೆ ಒಂದು ಹೇಳ್ತೇನೆ. ನಿಮ್ಗೆಲ್ಲರಿಗೂ ಈ ಮೆಸೇಜ್ ಬಂದಿರಬಹುದು, ಯು ಹ್ಯಾವ್ won $50 million, ಯು ಹ್ಯಾವ್ won $10 lakh, $10 lakh rupees. ಅದೆಲ್ಲ ಬರುತ್ತೆ. ದಟ್ ಇಸ್ ಓಲ್ಡ್ ಮೆಥಡ್ ಅದು.
ಈಗ ನ್ಯೂ ಮೆಥಡ್ ಹೇಗೆ ಅಂದ್ರೆ ಇಟ್ ವಿಲ್ ರೈಟ್ ಇಟ್ ಇನ್ ಸಚ್ ಅ ವೇ ದಟ್ ಇಟ್ ಇಸ್ ಅ ಮೆಸೇಜ್ ಫಾರ್ ಯು ಓನ್ಲಿ. ದೇ ವಿಲ್ ನೋ ಯುವರ್ ನೇಮ್, ದೇ ವಿಲ್ ನೋ ಎವ್ರಿಥಿಂಗ್ ಅಬೌಟ್ ಯು ಅಂಡ್ ದೇ ವಿಲ್ ಇನ್ ಸಚ್ ಅ ವೇ ದೇ ವಿಲ್ ಸೆಂಡ್. ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಯಾರಿಗಾದ್ರು? ಪರ್ಸನಲೈಸ್ ಎಲೆಕ್ಷನ್ ಮೆಸೇಜ್ ಆ ರೀತಿ ಎಕ್ಸಾಕ್ಟ್ ಪರ್ಸನಲೈಸ್ಡ್ ಆಗಿ ಹೇಗೆ ಬರುತ್ತಂದ್ರೆ ಯು ವಿಲ್ ಫಾಲ್ ಪ್ರೇ ಟು ಇಟ್ ಅಂಡ್ ಅದರಲ್ಲಿ ಬರುತ್ತೆ ಡಿಯರ್ so and so your password has been hacked by somebody so we request you to reset it ಅಂತ ಹೇಳಿ ನಿಮಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಅನ್ನು ನೀವು ಓದ್ತೀರಿ. ಆ ಲಿಂಕ್ ಅನ್ನು ಓದಿದ ತಕ್ಷಣ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ. ನೀವು ನ್ಯೂ ಪಾಸ್ವರ್ಡ್ ಹಾಕ್ತೀರಿ. your bank is gone. next ಕನೆಕ್ಷನ್ ಕೊಡಪ್ಪ. ಪವರ್ ಖಾಲಿ ಇದೆ. ನೆಕ್ಸ್ಟ್ ಚಾರ್ಜರ್ ಅಲ್ಲಿ ಇರ್ತದೆ ಇಲ್ವಾ? ಅಲ್ಲಿ ನನ್ನ ಬ್ಯಾಗ್ ಇದೆ ಅದರಲ್ಲಿ ಚಾರ್ಜರ್ ಇದೆ. ಓಕೆ, ನಂಬರ್ 2 ವೆರಿ ಇಂಪಾರ್ಟೆಂಟ್. ಸಿ ದಿಸ್ ಇದು ನೋಡಿ. I would like to tell you a small story. ಒಂದ್ಸತಿ ಎರಡು ಕಿಂಗ್ಸ್ ಒಟ್ಟಿಗೆ ಒಂದು ಫೈಟ್ ಇತ್ತು. ಆಗ ಏನಾಯ್ತಂದ್ರೆ ಅವರು ಟ್ರೂಸ್ ಮಾಡಿದ್ರು. ದೇ ಸೆಡ್ ನೋ ಪ್ರಾಬ್ಲಮ್, ಕಾಂಪ್ರಮೈಸ್ ಮಾಡಿ ಒಂದು ಗಿಫ್ಟ್ ಕೊಟ್ರು. ಒಂದು ದೊಡ್ಡ ಹಾರ್ಸ್ ಅನ್ನು ಗಿಫ್ಟ್ ಕೊಟ್ರು. ಟ್ರಾಯ್ ಪಿಕ್ಚರ್ ವಾಸ್ ಟ್ರಾಯ್. ದ ಹಾರ್ಸ್ ವಾಸ್ ಕಾಲ್ಡ್ ಟ್ರೋಜನ್. ಎಕ್ಸಾಕ್ಟ್. ಆ ಟ್ರೋಜನ್ ಅನ್ನು, ಆ ಹಾರ್ಸ್ ಅನ್ನು ತೆಗೆದವರು ಸಿಟಿ ಮಧ್ಯದಲ್ಲಿ ಇಟ್ಟರು. ರಾತ್ರಿ ಸಡನ್ ಆಗಿ ಅದರಿಂದ ಒಳಗಿಂದ ಎಲ್ಲ ಸೋಲ್ಜರ್ಸ್ ಗಳು ಬಂದು ದೇ ಸ್ಟಾರ್ಟೆಡ್ ಅಟ್ಯಾಕಿಂಗ್. ದಿಸ್ ಇಸ್ ಇಲ್ವಾ ಚಾರ್ಜರ್? ಸೊ ಆ ಟ್ರೋಜನ್ ಈಗ ನಮ್ಮ ಮೊಬೈಲ್ ಅಲ್ಲಿ ಬರುತ್ತೆ. ಈ ಟ್ರೋಜನ್ ಏನ್ ಮಾಡುತ್ತಂದ್ರೆ once it is in your mobile it will capture all your photos, your data, what you type, what you call, A to Z it is captured. ಈ ಮೆಸೇಜ್ ಹೇಗೆ ಬರುತ್ತೆ ಅಂದ್ರೆ it will come in one approach called as steganography ಅಂತ. steganography ಅಂದ್ರೆ ಏನು ಗೊತ್ತಾ? I'll show you what is steganography. ನೋಡಿ, ಆ ಟ್ವಿನ್ ಟವರ್ ಅಟ್ಯಾಕ್ ಆಯಿತು. ಟ್ವಿನ್ ಟವರ್ ಅಟ್ಯಾಕ್ ಆದಾಗ ಆ ಮೆಸೇಜ್ you should understand that whatever email you send, that one copy of the email will be scanned by the government. But our government, think about that. Okay, Prashna. So whenever a message is sent, that message is scanned. But a scan ಮಾಡಿದ್ರು ಕೂಡ ಒಸಾಮಾ ಬಿನ್ ಲಾದೆನ್ ಮೆಸೇಜ್ ಇವರಿಗೆ ಸಿಕ್ಕಿಲ್ಲ. ಯಾಕೆಂದ್ರೆ what Osama did was he sent one image of Mona Lisa. ಆ Mona Lisa image ಒಳಗಡೆ ಮೆಸೇಜ್ ಅನ್ನು ಕಳಿಸಿದ್ರು. Please understand. ಫೋಟೋ ಒಳಗೆ ಮೆಸೇಜ್ ಆ ಟೈಮಲ್ಲಿ. ಬಟ್ ಈ ಟೈಮಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಫೋಟೋ ಒಳಗೆ ಸಾಫ್ಟ್ವೇರ್. ಯಾವ ಸಾಫ್ಟ್ವೇರ್ ಹಾಕ್ತಾರೆ? ಕೀ ಲಾಗರ್ ಅಂತ ಒಂದು ಸಾಫ್ಟ್ವೇರ್ ಹಾಕ್ತಾರೆ. ಆ ಸಾಫ್ಟ್ವೇರ್ refog.com ನೀವು ಹೋಗ್ಬೋದು ಎಲ್ಲರೂ. refog.com ವೆಬ್ಸೈಟ್ಗೆ ಹೋಗಿ ಕೀ ಲಾಗರ್ ಅನ್ನು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲೇ ಹಾಕಿ, ಬೇರೆಯವರ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ಹೋಗ್ಬೇಡಿ. ಅದನ್ನು ಹಾಕಿ refog.com ಗೆ ಹೋಗಿ ಡೌನ್ಲೋಡ್ ಮಾಡಿದ್ರೆ ಆ ನಿಮ್ಮ ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಮೊಬೈಲ್ ಅಲ್ಲಿ ಹಾಕಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ A to Z will be stored in that particular mobile as well as one copy will be sent to you over the email. ಈಗ why am I telling you this is because last year ತನಕ ಏನಾಗ್ತಾ ಇತ್ತು, ನಾವು ಪರ್ಸನಲಿ ಹೋಗಿ ಅದನ್ನು ಹಾಕಬೇಕಿತ್ತು, ಬರಬೇಕಿತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟೆಗ್ನೋಗ್ರಾಫಿ ಮಾಡಿ ಕಳಿಸ್ತಾ ಇದ್ದಾರೆ. ಯಾವುದು? ನಿಮ್ಗೆ ಒಂದು ಮೆಸೇಜ್ ಬರ್ತದೆ, ಇದು ದೃಷ್ಟಿ ಗಣಪತಿ, ಇದನ್ನು 12 ಜನರಿಗೆ ಕಳಿಸಿ, ಇಲ್ಲದಿದ್ರೆ ನಿಮ್ಮ ತಾಯಿ ಸಾಯ್ತಾರೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತದೆ ಅಲ್ವಾ? ಬ್ಯಾಡ್ ಲಕ್ ವಿಲ್ ಫಾಲೋ ಯು ಫಾರ್ ದ ನೆಕ್ಸ್ಟ್ 20 years 10 years. ಅದೆಲ್ಲ ನಾವೇನ್ ಮಾಡ್ತೇವೆ ನೋಡಿ, ಡಿಲೀಟ್ ಮಾಡ್ಬೇಕಾ ಬೇಡ ಅಂತ ಹೆದರಿಕೆ ಆಗ್ತದೆ, ಎಲ್ಲಿ ಅದು ಬ್ಯಾಡ್ ಲಕ್ ಬಂದ್ರೆ ಅಂದ್ರೆ ಅಲ್ವಾ? ಸೊ ಅದಕ್ಕೆ ನಾವೇನ್ ಮಾಡ್ತೇವೆ, ಧೈರ್ಯದಲ್ಲಿ 12 ಜನರಿಗೆ ಫಾರ್ವರ್ಡ್ ಮಾಡ್ತೇವೆ. ವಿಚ್ ಮೀನ್ಸ್ we have infected our system, along with that we are also infecting other systems. ಫಾರ್ವರ್ಡ್ ಮಾಡಿ ಆಗಿದೆ ಸರ್, ಆ ರೀತಿ ಮೆಸೇಜ್ ಬಂದಿದೆ, ಓಪನ್ ಮಾಡಿ ನೋಡಿದ್ದೀರಾ? ಓ ಗಾಡ್, ಭಯದವರೆಲ್ಲ ಓಪನ್ ಮಾಡಿ ಗಾನ್ ಸರ್, ಗಾನ್. ಈ ರೀತಿ ಮೆಸೇಜ್ ಬರ್ತದೆ. ಕರೆಂಟ್ಲಿ ಫೇಸ್ಬುಕ್ ಇಸ್ ದ ಬ್ಲೂ ಡಾಟ್, ಟುಮಾರೋ ಇಟ್ ವಿಲ್ ಬಿಕಮ್ ರೆಡ್ ಡಾಟ್ ಅಂತ ಹೇಳಿ.
or WhatsApp is green, I will give you red WhatsApp. ಆ ರೀತಿ ಎಲ್ಲ ಮೆಸೇಜ್ ಎಲ್ಲ ಬರುತ್ತೆ. ನಾವು ಏನ್ ಮಾಡ್ತೇವೆ, ನೋಡುವ ರೆಡ್ WhatsApp ಹೇಗೆ ಅಂತ ಹೇಳಿ ಕಳಿಸ್ತೇವೆ. ನಿಮ್ಗೆ ಒಂದು ಭಾರತ ರತ್ನ ಬರ್ಬೇಕು. ನೆಕ್ಸ್ಟ್ ಇನ್ನೊಂದು ಅದರ್ ಸ್ಕ್ಯಾಮ್. ಆಧಾರ್ ಸ್ಕ್ಯಾಮ್ ಇಸ್ ಗೋಯಿಂಗ್ ಆನ್ ರೈಟ್ ನೌ. ಆಧಾರ್ ಕಾರ್ಡ್ ಈ ನಂಬರ್ ಇದೆಯಲ್ಲ, ಯು ವೋಂಟ್ ಬಿಲೀವ್ ಮೀ, ಸೋ ಮಚ್ ಡೇಟಾ ದಟ್ ಕ್ಯಾನ್ ಬಿ ಆಕ್ಸೆಸ್ ಫ್ರಮ್ ಯುವರ್ ಆಧಾರ್ ಕಾರ್ಡ್. ಅದಕ್ಕೆ ಈಗ ಏನಾಗ್ತೈತೆ ಅಂದ್ರೆ, ನೀವು ಈ ಟೆಲಿಫೋನ್ ಕಂಪನಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಕೊಡ್ಲಿಕ್ಕೆ ಹೋಗ್ಲೇಬೇಡಿ. Once you give it to them, they can access so many things about you, of course, which we don't know. ನಮ್ದೆಲ್ಲ ಡೀಟೇಲ್ಸ್ ಅನ್ನೆಲ್ಲ ಆಕ್ಸೆಸ್ ಮಾಡಬಹುದು. ಎಸ್ ಸರ್. ಸರ್, ಇಟ್ ಈಸ್ ಸ್ಟಿಲ್ ಅಂಡರ್ ಕ್ವಶನ್. ಏನಂದ್ರೆ, ಅವ್ರು ಹೊಡಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು, ಆ ಒಳಗಡೆನೆ ಬ್ಲಾಸ್ಟ್ ಮಾಡಿದ್ವು ಅಂತ ಹೇಳಿ. ಅಲ್ಲಲ್ಲ, ಪ್ಲೇನೇ ಹೊಡಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿ, ಐ ಹ್ಯಾವ್ ಗಾಟ್ ಡಿಫರೆಂಟ್ ಥಿಯರೀಸ್ ಫಾರ್ ಇಟ್. ಒಂದು ಪ್ಲೇನ್ ಹೊಡೆದಿದೆ ಅಂತ, ಇನ್ನೊಂದರಲ್ಲಿ ಪ್ಲೇನ್ ನಾಟ್ ಹಿಟ್. ಯಾಕಂದ್ರೆ ಇವತ್ತಿನ ತನಕ ಪ್ಲೇನ್ ಹೊಡೆಯೋ ವಿಡಿಯೋ ಎಲ್ಲೂ ಇಲ್ಲ ಸರ್. ಯು ಸಿ, there is no video where the plane is hitting. ಬಿಲ್ಡಿಂಗ್ ಬ್ಲಾಸ್ಟ್ ಆಗೋದುಂಟು, ಪ್ಲೇನ್ ಹೊಡೆಯುವುದಿಲ್ಲ. ಸೊ there are so many conspiracies, will come to it later. ಓಕೆ, ಬಟ್ ಈ ಆಧಾರ್ ಕಾರ್ಡ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು ನಮ್ದು ಒಂದ್ಸತಿ 16 ಡಿಜಿಟ್ ಆಧಾರ್ ಕೊಟ್ರೆ we are gone. ಅದಕ್ಕೋಸ್ಕರ ಗವರ್ಮೆಂಟ್ ಈಗ ಏನ್ ಮಾಡಿದ್ದಾರೆ ಅಂದ್ರೆ, they have come out with virtual ID for Aadhaar. Please understand, virtual ID. ಯಾರಾದ್ರೂ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳಿದ್ರೆ ನೀವು ಈ ವರ್ಚುವಲ್ ID ಅನ್ನು ಕೊಡ್ಬೋದು ಅವರಿಗೆ. ವರ್ಚುವಲ್ ID ಹೇಗೆ ಜನರೇಟ್ ಮಾಡೋದು? ಆಧಾರ್ ವೆಬ್ಸೈಟ್ ಗೆ ಹೋಗುದು, ಅಲ್ಲಿ ಹೋಗಿ ಜನರೇಟ್ ವರ್ಚುವಲ್, ಹೋಯ್ತು ನನ್ನ ಕಂಪ್ಯೂಟರ್. ವರ್ಚುವಲ್ ID ಅನ್ನು ಜನರೇಟ್ ಮಾಡೋದು, ಅದನ್ನು ಜನರೇಟ್ ಮಾಡಿ, ರವಿ ಎಲ್ಲಿದೆ? ಮೊಬೈಲ್ ಕಡೆ ರವಿ, ಮೊಬೈಲ್. ಓಕೆ, ವರ್ಚುವಲ್ ID ಅನ್ನು ಜನರೇಟ್ ಮಾಡೋದು. ಜನರೇಟ್ ಮಾಡಿದ ನಂತರ that particular virtual ID can only give what data is required for that particular person. ನಿಮ್ದು ಎಲ್ಲ ಡೀಟೇಲ್ಸ್ ಇದೆ ಅಲ್ವಾ, that the virtual ID will not give. So please understand, ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ID ಕೇಳಿದ್ರೆ, do not give your Aadhaar to anybody. ಅದನ್ನು ಜೆರಾಕ್ಸ್ ಮಾಡಿ ಕೊಡಬೇಡಿ, ಅದನ್ನು ಸ್ಕ್ಯಾನ್ ಮಾಡಿ ಕೊಡಬೇಡಿ, ಏನು ಸಹ ಮಾಡಬೇಡಿ. ಇನ್ಸ್ಟೆಡ್ ಗೋ ಟು ಆಧಾರ್ ವೆಬ್ಸೈಟ್ ಗೆ ಹೋಗಿ ವರ್ಚುವಲ್ ID ಅನ್ನು ಡೌನ್ಲೋಡ್ ಮಾಡಿ, ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಅದನ್ನು ಕೊಟ್ಬಿಡಿ. ನೆಕ್ಸ್ಟ್ ಒನ್, ಲಾಸ್ಟ್ ಬ್ಯಾಂಕ್ಸ್ ವರ್ಚುವಲ್ ID ಕೊಡಿ, ಬ್ಯಾಂಕಿಗೆ ವರ್ಚುವಲ್ ID ಕೊಡಿ. ಕೊಟ್ಟಾಗಿದೆಯಾ? ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಇಂಡಿಯಾ ಬಿಟ್ಟು ಹೋಗಿ, ದೇಶ ಬಿಟ್ಟು ಹೋಗಿ. ಓಕೆ, ನೆಕ್ಸ್ಟ್ ಒನ್. I'm already late, ಯಾಕಂದ್ರೆ I'm having a flight. ಹೋಗಿಗಿದೆ. ಲಾಸ್ಟ್ ಒನ್ ಪಾಯಿಂಟ್ I want to discuss. Don't worry. Last point, 1 minute. And that point is called DigiLocker. Please understand. ನೀವೇನ್ ಮಾಡಿ ಅಂದ್ರೆ, ಎಲ್ಲರೂ ಆ ಡಿಜಿಲಾಕರ್ ಅಂತ digillocker.gov.in ಅಂತ ವೆಬ್ಸೈಟ್ ಇದೆ. ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದ ಪೇಪರ್ಲೆಸ್ ಗವರ್ನೆನ್ಸ್ ಗೆ ಹೊಸತು ಮಾಡಿದ ಇನಿಷಿಯೇಟಿವ್ ಅದು. ಈ ಡಿಜಿಲಾಕರ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಬಿಟ್ಟು, ಓಕೆ, ಅದನ್ನು ಕೊಟ್ರೆ ಯು ವಿಲ್ ಬಿ ಏಬಲ್ ಟು ಆಕ್ಸೆಸ್ ಯುವರ್ ಡ್ರೈವಿಂಗ್ ಲೈಸೆನ್ಸ್, ಯುವರ್ RC ಆಫ್ ದ ಇದು ಕಾರ್ ಇದು, ಮತ್ತೆ ನಿಮ್ಮ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ಸ್, ಮತ್ತೆ ಪ್ಯಾನ್ ಕಾರ್ಡ್, ಅದನ್ನೆಲ್ಲ ಆಕ್ಸೆಸ್ ಮಾಡಿದೀರಾ. ಬ್ಯೂಟಿಫುಲ್. ಯಾರೆಲ್ಲ ಮಾಡಿದೀರಿ ಅವ್ರಿಗೆ ಒಂದು ಪ್ರೈಸ್ ಕೊಡ್ಬೇಕು. ಯಾರೆಲ್ಲ ಡಿಜಿಲಾಕರ್ ಆಲ್ರೆಡಿ ಮಾಡಿದೀರಿ? ಕಮ್ ಪ್ಲೀಸ್ ಕಮ್ ಫಾಸ್ಟ್. ಮಾಡಿದವರು ಯಾರೆಲ್ಲ ಕೈ ಬಿಡ್ರಿ. ಯಾರೆಲ್ಲ ಕೈ ಮೇಲೆ ಮಾಡಿದ್ರು ಪ್ರೈಸ್ ಬೇಡ ಅವರಿಗೆ. ಮೋಸ್ಟ್ಲಿ ಬನ್ನಿ ಸರ್, ಬನ್ನಿ. ಎಸ್, ಮಾಡೋಣ ಅಂತಿದ್ರೆ ಕೊಡೋಣ ಅಂತ ನಾನು ಸಹಿದ್ದೆ, ಬಟ್ ಕೊಡ್ತಾ ಇದ್ದೆ. ಓಲ್ಡಾ ಅಪ್ಲೋಡ್ ಆಗಿಲ್ವಾ? ಅಲ್ಲ, ನೀವು ಅಪ್ಲೋಡ್ ಮಾಡ್ಬೇಕಂತಿಲ್ಲ, ಅವ್ರು ಮಾಡ್ಬೇಕು. ಅಲ್ಲಿ 2 years ಇಂದ ಮಾಡೋದು ನಮ್ಮ ಗವರ್ಮೆಂಟ್. ಬನ್ನಿ. ಎಸ್, ನೆಕ್ಸ್ಟ್ ಒನ್. ಎಸ್, ಓಕೆ. ಸೊ anyways, I'm very short of time. 4:30 ಆಯಿತು. I know you have got hundreds of questions to ask. If you have got questions,